ಸ್ನೇಹಿತರೆ, ನಾವೀಗ ಚಿಟ್ಟೆ ಪಾರ್ಕ್ಗೆ ಎಂಟ್ರಿ ಆಗ್ತಾ ಇದೀವಿ. ಭಾರತದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿನ ಚಿಟ್ಟೆಗೆಂದೇ ಮೀಸಲಿಟ್ಟಿರುವಂತಹ ದೇಶದ ಮೊಟ್ಟ ಮೊದಲ ಚಿಟ್ಟೆ ಉದ್ಯಾನವನ. ಹಲವು ಬಣ್ಣಗಳು ಮತ್ತು ವಿವಿಧ ಆಕಾರಗಳಲ್ಲಿ ಕಾಣಲು ಸಿಗುವಂತಹ 20ಕ್ಕೂ ಅಧಿಕವಾದಂತಹ ವಿವಿಧ ಜಾತಿಯ ಚಿಟ್ಟೆಗಳನ್ನು ನಾವು ಕಾಣಬಹುದಂತೆ. ಚಿಟ್ಟೆಗಳನ್ನು ಸಂರಕ್ಷಣೆ ಮಾಡುವಂತಹ ಸ್ಥಳವೂ ಇದಾಗಿದ್ದು, ಹೊಳೆಯುವ ರತ್ನಗಳಂತೆ ಚಿಟ್ಟೆಗಳು ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಬಣ್ಣಗಳನ್ನು ಸೇರಿಸುತ್ತವೆ. ಈಗ ನಾವು ಚಿಟ್ಟೆ ಪಾರ್ಕ್ ನೋಡಕ್ ಹೋಗೋಣ ಬನ್ನಿ. ನೋಡಿ, ಪಕ್ಕದಲ್ಲೇ ಇದೆ ಚಿಟ್ಟೆ ಪಾರ್ಕ್. ಇನ್ನು ಯಾರೆಲ್ಲ ನನ್ನ ಅಲೆಮಾರಿ 05 ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ತಡ ಮಾಡದೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿಟ್ಟೆಗಳ ಲೋಕ ಚಿಟ್ಟೆ ಉದ್ಯಾನವನಕ್ಕೆ ಸ್ವಾಗತ ಸುಸ್ವಾಗತ. ಅನೇಕ ಜಾತಿಯ ಚಿಟ್ಟೆಗಳನ್ನು ಪ್ರಪಂಚದಾದ್ಯಂತ ನಾವು ಕಾಣಬಹುದು. ನೋಡಿ ಚಿಟ್ಟೆಗಳು ನೋಡಿ, ಇಲ್ಲಿ ಪಕ್ಕದಲ್ಲಿ ತೋರಿಸ್ತೀನಿ ಬನ್ನಿ. ನೋಡಿ ನೋಡಿ, ಎದ್ದೋಗ್ತೈತೆ ನೋಡಿ, ಎಲ್ಲ ಕಡೆ ಚಿಟ್ಟೆಗಳು. ಚಿಟ್ಟೆಗಳಿಗೆ ಬೇಕಾಗಿರೋ ಥರನೇ ವಾತಾವರಣನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಚಿಟ್ಟೆ ಪಾರ್ಕ್. ಬನ್ನೇರುಘಟ್ಟದ ಚಿಟ್ಟೆ ಪಾರ್ಕ್ಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ, ಚಿಟ್ಟೆ ಪಾರ್ಕಲ್ಲಿ ಚಿಟ್ಟೆಗಳು ಹೇಗಿದೆ ಅಂತ ನೋಡೋಕೆ ಹೋಗೋಣ ಬನ್ನಿ. ನೋಡ್ತಾ ಇರ್ಬೋದು, ಇದು ಮೈನ್ ಎಂಟ್ರೆನ್ಸು. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿರುವಂತಹ ಚಿಟ್ಟೆ ಪಾರ್ಕ್ ನೋಡೋದೇ ಒಂದು ಚಂದ. ಬನ್ನಿ ಈಗ ಚಿಟ್ಟೆ ಪಾರ್ಕ್ ಹೋಗೋಣ. ಇಲ್ಲಿ ಟಿಕೆಟ್ ತಗೋಬೇಕು. ಪರ್ ಪರ್ಸನ್ಗೆ 50 ರುಪೀಸು. ನಿಮಗೆ ಟಿಕೆಟ್ ಬಗ್ಗೆ ಹೇಳೋದಾದರೆ, ವಯಸ್ಕರಿಗೆ 50 ರೂಪಾಯಿ ಮತ್ತು ಹಿರಿಯರಿಗೆ 30 ರುಪೀಸ್ ಅಂತೆ. ವಿಡಿಯೋ ಕ್ಯಾಮ್ರಾಗೆ 250, ಕ್ಯಾಮ್ರಾಗೆ 50 ರೂಪಾಯಿ ಅಂತ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ವೀಕ್ಷಕರ ಗಮನಕ್ಕೆ. ಈ ಸ್ಥಳದ ಬಗ್ಗೆ ಪೂರ್ತಿ ಇತಿಹಾಸವನ್ನು ಸಾರುವಂತಹ ಬೋರ್ಡುಗಳಿದ್ದು, ಮ್ಯಾಪನ್ನು ಸಹ ನೋಡಬಹುದು. ಅದರ ಪಕ್ಕದಲ್ಲೇ ಹಾರುವ ರತ್ನಗಳ ಲೋಕಕ್ಕೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಕರ್ನಾಟಕ ವನ್ಯಜೀವಿ ಪ್ರಾಧಿಕಾರವು ದೇಶದ ಪ್ರಪ್ರಥಮ ಚಿಟ್ಟೆ ಉದ್ಯಾನವನವನ್ನು ನಾಡಿಗೆ ಸಮರ್ಪಿಸಲು ಹೆಮ್ಮೆ ಪಡುತ್ತಿದೆ. ದೇಶದ ಪ್ರಪ್ರಥಮ ಚಿಟ್ಟೆ ಉದ್ಯಾನವಂತೆ. ನೋಡಿ ಬನ್ನಿ, ಚಿಟ್ಟೆಗಳನ್ನ ನೋಡಕ್ ಹೋಗೋಣ. ಸ್ನೇಹಿತರೆ, ಇಲ್ಲಿ ವಿವಿಧ ಜಾತಿಯ ಚಿಟ್ಟೆಗಳನ್ನ ನೋಡ್ಬೋದಂತೆ. ನನಗನ್ಸಿರೋ ಪ್ರಕಾರ ಚಿಟ್ಟೆಗಳಲ್ಲೂ ಅಷ್ಟೊಂದು ವೆರೈಟಿ ಚಿಟ್ಟೆಗಳಿರ್ತಾವ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ನೋಡೋಕೆ ಹೋಗ್ತಾ ಇದ್ದೀನಿ. ನಿಮಗೊಂದು ವಿಷಯ ಇಲ್ಲ, ಇಲ್ಲಿ ವಿದೇಶಿಗೆ ಚಿಟ್ಟೆಗಳು ಕೂಡ ಇದ್ದಾವೆ. ನೋಡಿ, ಬರ್ತಾ ಇದೆ ನೋಡಿ, ಇಲ್ಲಿ ನೋಡಿ ಎಷ್ಟು. ಹಾಯ್, ನಾವು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಚಿಟ್ಟೆಗಳಿಗೆ ಎಂದು ಮೀಸಲಿಟ್ಟಿರುವಂತಹ ಸುಮಾರು 7.5 ಎಕರೆ ವಿಸ್ತೀರ್ಣ ಏನಿದೆ, ಇದರಲ್ಲಿ 20 ಜಾತಿಯ ವಿವಿಧ ಚಿಟ್ಟೆಗಳನ್ನು ನಾವು ನೋಡ್ಬೋದು. ಭಾರತದ ಮೊಟ್ಟ ಮೊದಲ ಚಿಟ್ಟೆ ಪಾರ್ಕ್ ಅಂತಲೇ ಹೇಳ್ಬೋದು. ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಯಾವ ಥರ ಚಿಟ್ಟೆಗಳಿದ್ದಾವೆ ಅಂತ ನೋಡೋಣ ಬನ್ನಿ. ಬಟರ್ಫ್ಲೈ ಅಥವಾ ಚಿಟ್ಟೆಗಳನ್ನು ಸಂರಕ್ಷಣೆ ಮಾಡುವಂತಹ ಈ ಸ್ಥಳದಲ್ಲಿ ಪಾಲಿಕಾರ್ಬೊನೇಟ್ ಎಂಬ ಮೇಲ್ಛಾವಣಿಯನ್ನು ಹೊಂದಿದೆ. ಇದು ಗೋಳಾಕಾರವಾಗಿದ್ದು 2006ರಲ್ಲಿ ಆಗಿನ ಕೇಂದ್ರ ಸಚಿವರಾದಂತಹ ಕಪಿಲಾ ಸಿಬಲ್ರವರು ಈ ಚಿಟ್ಟೆ ಪಾರ್ಕು ಅಥವಾ ಬಟರ್ಫ್ಲೈ ಪಾರ್ಕ್ನ ಉದ್ಘಾಟನೆ ಮಾಡ್ತಾರೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಚಿಟ್ಟೆಗಳ ಲೋಕ ಬಟರ್ಫ್ಲೈ ವರ್ಲ್ಡ್ ಒಳಗೆ ಎಂಟ್ರಿ ಆಗ್ತಾ ಇದೀವಿ. ಚಿಟ್ಟೆಗಳನ್ನು ಸಂರಕ್ಷಣೆ ಮಾಡುವಂತಹ ಸ್ಥಳವೂ ಇದಾಗಿದ್ದು, ಪಾಲಿಕಾರ್ಬೊನೇಟ್ ಎಂಬ ಮೇಲ್ಛಾವಣಿಯನ್ನು ಹೊಂದಿದ್ದು, ಇದು ಸುಮಾರು 11,000 ಚದುರ ಅಡಿಯಷ್ಟು ವಿಸ್ತಾರವಾಗಿದೆ. ಇದು ಗೋಳಾಕೃತವಾದಂತಹ ಸುತ್ತುವರಿದಿದ್ದು, ಒಳಭಾಗದಲ್ಲಿ 20 ತಳಿಯ ಬಟರ್ಫ್ಲೈಗಳು ವಾಸಿಸಬೇಕಾದಂತಹ ವಾತಾವರಣವನ್ನ ಇಲ್ಲಿ ವಿನ್ಯಾಸಗೊಳಿಸಿದ್ದಾರಂತೆ. ನಿಧಾನವಾಗಿ ವೀಕ್ಷಿಸಿ, ಚಿಟ್ಟೆಗಳನ್ನು ಹಿಡಿಯಬಾರದು ಮತ್ತು ಹಿಂಸಿಸಬಾರದು. ವೀಕ್ಷಣೆಗೆ ಸೂಕ್ತ ವೇಳೆ 9 ರಿಂದ ಮಧ್ಯಾಹ್ನ 3ರವರೆಗೆ. ಸ್ವಚ್ಛತೆಯನ್ನು ಕಾಪಾಡಿ. ಇಲ್ಲಿರುವಂತಹ ಚಿಟ್ಟೆಗಳು ನೋಡಿ ಬರ್ತಿದ್ದಾರೆ, ಯಾವ್ಯಾವ ಚಿಟ್ಟೆಗಳು ಸಿಗ್ತವೆ ಅಂತ. ಬನ್ನಿ.
ಸ್ನೇಹಿತರೆ, ಇಲ್ಲಿ ಚಿಟ್ಟೆಗಳು ಮೇಲೆ ಇಲ್ಲ ಪಕ್ಕದಲ್ಲೇ ಹೋಗ್ತಾ ಇದ್ದಾವೆ ನೋಡಿ, ಅಕ್ಕಪಕ್ಕದಲ್ಲೇ ಇದಾವೆ ಇಲ್ಲಿ ನೋಡಿ. ಎಷ್ಟೊಂದು ಚಿಟ್ಟೆಗಳಿದಾವೆ ಗೊತ್ತಾ. ಈ ಬಟರ್ಫ್ಲೈ ಪಾರ್ಕ್ ಒಳಗೆ ಒಂದು ಮಿನಿ ಜಲಪಾತವನ್ನೇ ಕಾಣಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ನನಗಂತೂ ತುಂಬಾ ಇಷ್ಟ ಆಯ್ತು. ಸುತ್ತಲೂ ಹೂವಿನ ಗಿಡಗಳ ಮಧ್ಯೆ ಒಂದು ಸಣ್ಣದಾದಂತಹ ಜಲಪಾತ ನೋಡೋದಕ್ಕೆ ಒಂದು ಆಹ್ಲಾದಕರವಾಗಿರುತ್ತೆ. ಇದರಲ್ಲಿ ಚಿಟ್ಟೆಗಳು ನೇಚರ್ನಲ್ಲಿ ಇರೋಂತಾನೆ ಫೀಲ್ ಆಗೋ ಥರ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ನಾವು ಈ ಪರಿಸರದಲ್ಲಿ ಚಿಟ್ಟೆಗಳನ್ನ ನೋಡ್ತಾ ಇದ್ರೆ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಇದ್ದಂಥ ವಾತಾವರಣವನ್ನು ನಾವು ಕಾಣ್ತೀವಿ. ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟೊಂದು ಚಿಟ್ಟೆಗಳನ್ನ ನಾನು ತುಂಬ ಮಿಸ್ ಆಗಿದ್ದೆ. ಆ್ಯಕ್ಚುಲಿ ನಾನು ಇವೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ, ಈಗ ಮತ್ತೆ ಕಣ್ತುಂಬಿಸ್ಕೊಂಡಂಗೆ ಆಯಿತು. ಪ್ರಕೃತಿ ನಮ್ಗೆ ಏನೆಲ್ಲ ಕೊಡ್ತಾ ಇದೆ, ಆದರೆ ನಾವು ರಿಟರ್ನ್ ಆ ಪ್ರಕೃತಿಗೆ ಏನು ಕೊಡ್ತಾ ಇದೀವಿ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗುತ್ತೆ. ನೋಡಿ, ಇಲ್ಲಿನ ಪ್ರತಿ ಜೀವಿಗಳಿಗೂ ಒಂದು ತನ್ನದೇ ಆದಂತಹ ಒಂದು ಜೀವನ ಶೈಲಿ ಇರುತ್ತೆ. ಈ ಚಿಟ್ಟೆಗಳು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಆರ್ತಾ ಅದು ಯಾವುದೇ ಹೂವಿಗೆ ಹಾನಿ ಮಾಡದಂತೆ ಆ ಹೂವಿನಲ್ಲಿರುವಂತಹ ರಸವನ್ನು ಮಾತ್ರ ಹೇಳ್ಕೊಂಡು ಆ ಹೂವಿಗೆ ಒಂದು ಅಂದ ಕೊಡುತ್ತೆ. ಈ ಶಕ್ತಿ ಇರುವಂತಹ ಈ ಚಿಟ್ಟೆಗಳನ್ನ ನಾವು ಕಾಪಾಡೋದು ಎಲ್ಲರ ಕರ್ತವ್ಯ ಅಂತಾನೆ ಹೇಳ್ಬೋದು. ಮಕ್ಕಳು ನೋಡಿ, ಈ ಚಿಟ್ಟೆಗಳು ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾರೆ. ಸ್ನೇಹಿತರೆ, ನಾವೀಗ ಚಿಟ್ಟೆ ಪಾರ್ಕ್ನ ಒಳಗಡೆ ಇರುವಂತಹ ಎಕ್ಸಿಬಿಷನ್ಗೆ ಹೋಗ್ತಾ ಇದೀವಿ. ಪ್ರದರ್ಶನಾಲಯ ಬನ್ನಿ. ಪ್ರದರ್ಶನಾಲಯ ಏನೇನಿದೆ ಅಂತ, ಇದರಲ್ಲೂ ಚಿಟ್ಟೆಗಳು, ಏನೇನು ಚಿಟ್ಟೆಗಳಿದೆ ಅಂತ, ಇಷ್ಟೊಂದು ವೆರೈಟಿ ಚಿಟ್ಟೆಗಳು. ಶುಲ್ಕದವರಿ ರೆಕ್ಕೆಗಳಂತೆ. ಜೈವಿಕ ವಿಕಾಸ ಚಿಟ್ಟೆಗಳು ಹೇಗಾಗ್ತವೆ ಅನ್ನೋದ. ಇಷ್ಟೊಂದು ಚಿಟ್ಟೆಗಳಲ್ಲಿ ನಾವು ನೋಡ್ಲಿಕ್ಕೆ ಸಿಗೋದೇ ಕೆಲವೊಂದು ಚಿಟ್ಟೆಗಳು ಮಾತ್ರ. ಅಂದ್ರೆ ತುಂಬಾ ಚಿಟ್ಟೆಗಳು ಅಳಿವಿನ ಅಂಚಿನಲ್ಲಿ ಇದ್ದವು ಅಂತಾನೆ ಹೇಳ್ಬೋದು. ಇದು ಚಿಟ್ಟೆ ಹೇಗೆ ಹುಟ್ಟುತ್ತೆ, ಫೈನಲಿ ಆಗುತ್ತೆ. ಚಿಟ್ಟೆಗಳ ರೂಪಾಂತರ ಹೇಗೆ ಅಂತ ಹೇಳ್ತೀನಿ ನೋಡಿ. ಫಸ್ಟು ಎಗ್ ರಿಲೀಸ್ ಮಾಡಿದ್ಮೇಲೆ ನೋಡಿ, ಈ ತರ ಎಲ್ಲ ಎಗ್ ರಿಲೀಸ್ ಆಗುತ್ತೆ. ಆಮೇಲೆ ಬಂದು ತರ ಹುಳುಗಳಾಗ್ತವೆ. ಹುಳುಗಳಿಂದ ವಿವಿಧ ಜಾತಿಯ ಚಿಟ್ಟೆಗಳಾಗ್ಬೋದು. ಚಿಟ್ಟೆಗಳ ಉಗಮ ಹೇಗಾಗುತ್ತೆ ಅಂತ, ಚಿಟ್ಟೆ ಪ್ರೌಢಾವಸ್ಥೆ, ದೊಡ್ಡ ಚಿಟ್ಟೆ ಹೀಗಿರುತ್ತೆ. ನೋಡಿ, ಎಲ್ಲ ಕಡೆನೂ ಹಾಕಿದ್ದಾರೆ ಅಂತ ನಾ ಹೇಳ್ತೀನಿ.
ಈಗ ನೋಡಿದ್ರಲ್ಲ ಸ್ನೇಹಿತರೆ, ಬನ್ನೇರುಘಟ್ಟದ ಚಿಟ್ಟೆ ಪಾರ್ಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಚಿಟ್ಟೆ ಪಾರ್ಕ್ ನೋಡಿದ್ರಾ? ಹಾಂ, ನೋಡಿದ್ವಿ ಸರ್. ಹೇಗಿತ್ತು ಚಿಟ್ಟೆ ಪಾರ್ಕ್? ಚೆನ್ನಾಗಿತ್ತು ಸರ್, ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಚಿಟ್ಟೆಗಳು ಯಾಕೆ ಏನು ಕಡಿಮೆ ಆಗ್ತಿದ್ದಾವೆ, ಸ್ಥಳಾಂತರಗಳಾಗ್ತಿದ್ದಾವೆ ನಗರಗಳಿಗೆ ಹೆಚ್ಚಾಗಿ ಬೆಳೀತಾ ಇರೋದ್ರಿಂದ. ಮತ್ತು ಅದೇ ರೀತಿಯಾಗಿ ಚಿಟ್ಟೆಗಳ ಸಂತತಿ ಸ್ವಲ್ಪ ಕಡಿಮೆ ಆಗಿದೆ, 1% ಅಷ್ಟಿದೆ ಅಷ್ಟೇ. ಮುಂದಿನ ಪೀಳಿಗೆಗೆ ಇದು ನೋಡೋಕ್ಕೆ ಸಿಗಲ್ಲ. ಇದರಿಂದ ಭೂಮಿ ಅವನತಿ ಸ್ಟಾರ್ಟ್ ಆಗುತ್ತೆ. ಈಗ ಪ್ರತಿಯೊಂದು ಜೀವಿದು ಅದರದ್ದೇ ಆದಂಥ ಕಾರ್ಯಗಳಿರುತ್ತೆ ಇಲ್ಲಿ. ಸೊ ಅದಕ್ಕಾಗಿ ನಾವು ಚಿಟ್ಟೆಗಳನ್ನು ಸಂರಕ್ಷಣೆ ಮಾಡಬೇಕು. ಅದು ಕೊಳ್ತಿರ್ತಕ್ಕಂಥ ಪ್ರದೇಶದಲ್ಲಿ ಕೂತು ತಿಂದು ಅದು ಪ್ರದೇಶವನ್ನು ಸಂರಕ್ಷಣೆ ಮಾಡುತ್ತೆ. ಅದಕ್ಕೋಸ್ಕರ ಚಿಟ್ಟೆಗಳು ನಮ್ಮ ಮುಂದಿನ ಪೀಳಿಗೆಗೂ ಬೇಕು, ಇವಾಗಲೂ ಬೇಕಾಗುತ್ತೆ ಸರ್. ಚೆನ್ನಾಗಿದೆ, ನೋಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಚಿಟ್ಟೆ ಪಾರ್ಕ್ ಹೇಗಿದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು.